ಮಕರ ರಾಶಿಯವರೇ, ನಿಮ್ಮ ಜೀವನ ಸುಲಭವಾಗಿರಲ್ಲ, ಆದರೆ ಅದು ವ್ಯರ್ಥವೂ ಅಲ್ಲ. ಮಕರ ರಾಶಿ ಅಂದರೆ ಶ್ರಮ, ಹೊಣೆಗಾರಿಕೆ, ತಾಳ್ಮೆ. ಶನಿ ಅಧಿಪತಿ ತಕ್ಷಣ ಫಲ ಕೊಡಲ್ಲ, ಆದರೆ ಶಾಶ್ವತ ಫಲ ಕೊಡುತ್ತಾನೆ. ಮಕರ ರಾಶಿಯವರನ್ನು ದೇವರು ಸುಲಭ ದಾರಿಗೆ ಅಲ್ಲ, ಶಿಖರದ ದಾರಿಗೆ ಹಾಕ್ತಾನೆ. ಮಕರ ರಾಶಿಯ ಜೀವನದಲ್ಲಿ ತಡವಾದ ಯಶಸ್ಸು, ಬೆವರು ಸುರಿದ ಹಣ, ಯಾರ ಮೇಲೂ ಅವಲಂಬನೆ ಇಲ್ಲ. ನೀವು ಒಬ್ಬರೇ ಹೋರಾಡಿದ ಕ್ಷಣಗಳು 1000 ಜನರ ಮುಂದೆ ನಿಮ್ಮ ಮೌಲ್ಯ ಹೆಚ್ಚಿಸುತ್ತದೆ. ನಂಬಿದವರು ದೂರವಾಗುತ್ತಾರೆ, ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ಒಂಟಿತನ ಅನುಭವ, ಅದೃಷ್ಟದ ಬದಲಾಗುವ ಮೊದಲ ಕಾಣುವ ಸೂಚನೆಗಳು. ಈ ಲಕ್ಷಣ ಬಂದರೆ ಸಿದ್ಧರಾಗಿರಿ, ನಿಮ್ಮ ಕೆಲಸ ಆದಂತೆ. ಕೆಲಸದ ಒತ್ತಡ ಏರಿಕೆ, ನಿದ್ರೆಯಲ್ಲೂ ಯೋಚನೆ, ಹಳೆಯ ಬಂಧಗಳು ಮುಕ್ತಾಯ, ಹೊಸ ಜವಾಬ್ದಾರಿ, ಹಿರಿಯರಿಂದ ಗಮನ. ಈ ಲಕ್ಷಣಗಳು ಕಂಡು ಬಂದರೆ ನಿಮ್ಮ ಕೆಲಸ 80% ಆದಂತೆ. ಶನಿ ಏನನ್ನಾದರೂ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಭಾರ ಸಹಿಸುವ ಶಕ್ತಿ ಪರೀಕ್ಷಿಸುತ್ತಾನೆ. ಮಕರ ರಾಶಿಯ ಒಳಗಿನ ರಾಜ ಸ್ವಭಾವ. ಮಕರ ರಾಶಿಯ ಗುಣ ಶಾಂತವಾಗಿ ಕೆಲಸ, ಫಲ ಬಂದಾಗ ಸದ್ದು, ನಾಯಕತ್ವ ಸಹಜ. ಮಕರ ರಾಶಿಯವರು ಹುಟ್ಟಿನಿಂದ ರಾಜರಲ್ಲ, ಶ್ರಮದಿಂದ ರಾಜರಾಗುತ್ತಾರೆ. ಹಾಗೆ ಹಣ ಮತ್ತು ಸ್ಥಾನದಲ್ಲಿ ಯೋಗ. ಕಡಿಮೆ ಮಾತು, ಹೆಚ್ಚು ಫಲ. ಸಮಯ ಬಂದಾಗ ಎಲ್ಲ ಕಾಲಕ್ಕೆ ಉತ್ತರ ಸಿಗುತ್ತದೆ. ಹಣ ನಿಧಾನವಾಗಿ ಆದರೆ ಸ್ಥಿರ, ಆಸ್ತಿ, ಜಮೀನು. ಮಕರ ರಾಶಿಯವರ ಕೈಯಲ್ಲಿ ಹಣ ನಿಲ್ಲುತ್ತೆ, ಏಕೆಂದರೆ ಅವರು ಅದಕ್ಕೆ ಮೌಲ್ಯ ಗೊತ್ತಿರುತ್ತದೆ. ಇನ್ನು ಪ್ರೀತಿ ತಡವಾದರೂ ತೋರಿಸುವುದು ಕಡಿಮೆ, ಪ್ರೀತಿ ನಿಭಾಯ. ಶಕ್ತಿಶಾಲಿ ಕೆಲಸ ಮಾಡುವ ಪ್ರಾಯೋಗಿಕ, ಈಗಲೇ ಬೇಕು ಅನ್ನೋ ಆತುರ. ಶನಿಯ ಜೊತೆ ಹೋರಾಟ ಬೇಡ, ಹೊಂದಾಣಿಕೆ ಮಾಡಿಕೊಳ್ಳಿ. ಸಮಯ ಬಂದಾಗ ಅನ್ನೋ ಸಹನೆ. ಪ್ರತಿದಿನ ಕೆಲಸ ಶುರು ಮಾಡುವ ಮುನ್ನ 10 ಸೆಕೆಂಡ್ ಶಾಂತ ಉಸಿರಾಟ. ಶನಿವಾರದ ದೀಪ ಶಕ್ತಿಯ ಬಾಗಿಲು. ಶನಿವಾರ ಸಂಜೆ ಎಳ್ಳೆಣ್ಣೆ ದೀಪ, ಪೂರ್ವ ಅಥವಾ ದಕ್ಷಿಣ ದಿಕ್ಕು. ಈ ಮಂತ್ರವನ್ನು ಜಪಿಸಿದರೆ ಓಂ ಶಂ ಶನೇಶ್ವರಾಯ ನಮಃ ಎಂದು 11 ಬಾರಿ ಜಪಿಸಿ. ಇನ್ನು ಕಪ್ಪು ಬಣ್ಣ ನಿಯಮವಾಗಿ ಅತಿಯಾಗಿ ಅಲ್ಲ. ಶನಿವಾರ ಮಾತ್ರ ವಾಚ್, ಬೆಲ್ಟ್, ಪೆನ್, ಪೂರ್ಣ ಬಟ್ಟೆ ಕಪ್ಪು ಬೇಡ. ಶನಿ ನಿಯಂತ್ರಣದಲ್ಲಿ ಇರುತ್ತಾನೆ. ನಿಧಾನವೇ ನಿಮ್ಮ ಸೂಪರ್ ಪವರ್. ಮಕರ ರಾಶಿಯವರೇ, ಬೇಗ ಗೆಲ್ಲಲ್ಲ, ಆದರೆ ದೀರ್ಘಕಾಲ ಗೆಲ್ಲುತ್ತಾರೆ. ನೆನಪಿಡಿ, ನಿಧಾನವಾಗಿ ಹೋಗುವನೇ ಕೊನೆವರೆಗೂ ಹೋಗ್ತಾನೆ. ಇನ್ನು ಹಿರಿಯರಿಗೆ ಗೌರವ, ಕಾರ್ಮಿಕರಿಗೆ ಸಹಾಯ. ಶನಿ ಶೀಘ್ರ ಪ್ರಸನ್ನ. ದಿನದ 3 ಮುಖ್ಯ ಕೆಲಸ ಮುಗಿಸಿದ ಮೇಲೆ ಗುರುತು. ಶನಿ ಕ್ರಮಶೀಲತೆಯನ್ನು ಪ್ರೀತಿಸುತ್ತಾನೆ. ಈ ತಪ್ಪುಗಳು ಅದೃಷ್ಟವನ್ನು ತಡೆಯುತ್ತವೆ. ಸೋಮಾರಿತನ, ಸುಳ್ಳು ನೆಪ, ಜವಾಬ್ದಾರಿ ತಪ್ಪಿಸಿಕೊಳ್ಳುವುದು, ಶಾರ್ಟ್ಕಟ್ ಆಸೆ. ಬೆಳಗ್ಗೆ ಸೂರ್ಯೋದಯ ನೋಡುವ ಅಭ್ಯಾಸ, ಕನಿಷ್ಠ 5 ನಿಮಿಷ. ಮನಸ್ಸಿಗೆ ಸ್ಥಿರತೆ, ಆತ್ಮವಿಶ್ವಾಸ ಹೆಚ್ಚಳ. ನಿಮ್ಮ ಶಕ್ತಿ. ಬೆಳಗ್ಗೆ 1 ಬಾರಿ, ರಾತ್ರಿ 1 ಬಾರಿ. ನಾನು ಶ್ರಮದಿಂದ ಶಿಖರ ತಲುಪುವ ಮಕರ ರಾಶಿ. ಅತ್ಯಂತ ಮುಖ್ಯ ಟಿಪ್ಸ್ ಎಂದರೆ, ಮಕರ ರಾಶಿಯವರ ಜೀವನ 35 ನಂತರ ವೇಗವಾಗಿ ಬದಲಾಗುತ್ತದೆ. ನಿಮ್ಮ ಸಮಯ ತಡವಾಗಿದೆ ಅಂದರೆ ಅದು ರದ್ದು ಆಗಿಲ್ಲ, ಅದು ಶೇಖರವಾಗಿದೆ. ಮಕರ ರಾಶಿಯವರ ಶ್ರಮ ಈಗ ಫಲ ಕೊಡಲಿದೆ. ಶನಿ ಕೃಪೆ ಶುರು, ಮಕರರ ಜೀವನ ತಿರುಗಲಿದೆ. 35 ದಿನಗಳ ನಂತರ ಮಕರ ರಾಶಿಯವರ ಅದೃಷ್ಟ ಬದಲಾವಣೆಯಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಮಕರ ರಾಶಿ ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ದಿನದ ಭವಿಷ್ಯಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮಕರ ರಾಶಿಯವರು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.